ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ವೀಡಿಯೋ ಬಂದ್ಬಿಟ್ಟು ಒಂದು ಕಲರ್ ಪೇಪರಲ್ಲಿ ಫ್ಲವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಐಟಮ್ ಬಂದ್ಬಿಟ್ಟು ಕಲರ್ ಪೇಪರು ಮತ್ತು ಗ್ಲೂ ಅಂದರೆ ಫೆವಿಕಲ್ ಗಮ್ಮು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಮೊದಲಿಗೆ ನಾನು ಇಲ್ಲಿ ಆರೆಂಜ್ ಕಲರ್ ಪೇಪರ್ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಎಲ್ಲ ಕಲರ್ ಪೇಪರ್ ಯೂಸ್ ಮಾಡ್ತೀನಿ. ಕರೆಕ್ಟಾಗಿ ನಾನು ತೋರಿಸಿರೋಂಥ ಅಳತೆದಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ 10 ಸೆಂಟಿಮೀಟ್ರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ಕ್ವಯರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸುತ್ತಲೂ 10 ಸೆಂಟಿಮೀಟ್ರ್ ಇರಬೇಕು. ಇವಾಗ ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿ, ನೀವು ಅದೇ ರೀತಿಯೇ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಕರೆಕ್ಟಾಗಿ ಒಂದು ಕಡೆ ಚಿಕ್ಕದೊಂದು ಕಡೆ ದೊಡ್ಡದು ಮಾಡೋಕ್ಕೆ ಹೋದರೆ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಈ ಥರ ಒಂದು ಫ್ಲವರ್ನ ನೀವು ಫಸ್ಟ್ ಮಾಡಬೇಕಂದ್ರೆ ನ್ಯೂಸ್ ಪೇಪರಲ್ಲಿ ಅಂದರೆ ಒಂದು ಹಳೆ ಬುಕ್ಕಿಂದ ಹಾಳೆನಲ್ಲಿ ನೀವು ಟ್ರೈ ಮಾಡಿ, ಆನಂತರ ನೀವು ಈ ಥರ ಒಂದು ಕಲರ್ ಪೇಪರಲ್ಲಿ ಡೈರೆಕ್ಟಾಗಿ ಮಾಡ್ಕೋಬೋದು. ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮೆಥಡ್ ಯಾವ ರೀತಿ ಅಂತ. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಗಮ್ಮಿಂದ ಅಂಟಿಸ್ತೀನಿ. ನೋಡಿ, ಈ ಥರ ಶೇಪಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ವಿಡಿಯೋಯಿಂದ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿರೋರಿಗೆ ತುಂಬಾ ಈಸಿಯಾಗಿ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಅಂದರೆ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಯಾಕಂದರೆ ಮಕ್ಕಳಿಗೆ ಇವಾಗಂತೂ ತುಂಬಾ ಜಾಸ್ತಿ ಆಸಕ್ತಿ ಇರುತ್ತೆ. ಕ್ರಾಫ್ಟ್ ಆಗಲಿ, ಒಂದು ಯಾವುದೇ ಒಂದು ಮೆಹಂದಿ ಆಗಿರಲಿ, ಯಾವುದೇ ಒಂದು ಇದ್ರೂ ತುಂಬ ಆಸಕ್ತಿ ಇರುತ್ತೆ. ಅಂಥವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅನ್ಕೊತೀನಿ. ಇವಾಗ ನೋಡಿ, ನಾನು ಈ ಥರ ಫೋಲ್ಡ್ ಮಾಡಿದ್ದೀನಲ್ಲ, ಇದೇ ರೀತಿನೂ ಒಂದು 7 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು 7 ಬೇಕಾಗುತ್ತೆ ಇದಕ್ಕೆ. ನಾನು ಎಲ್ಲ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ನಿಮ್ಮ ಕಾಂಬಿನೇಷನ್ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಒಂದೇ ಥರ ಕೂಡ ಮಾಡ್ಕೋಬೋದು. ಮತ್ತು ಇದು ಮೆಜರ್ಮೆಂಟು ಚಿಕ್ಕದು ಮಾಡ್ತಾ ಇದ್ದೀನಿ ಅಂತಲ್ಲ, ನೀವು ಬೇಕಂದರೆ ದೊಡ್ಡದಾಗಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ಥರ ಒಂದಕ್ಕೊಂದು ಅಂಟಿಸ್ತಾ ಹೋಗಬೇಕು. ಸೊ ಯಾವುದೇ ಕಾರಣಕ್ಕೂ ಶೇಪ್ ಒಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಈ ಥರ ಅಂಟಿಸ್ಕೊತಾ ಇದ್ದೀನಿ. ದೊಡ್ಡದಾಗಿ ಮಾಡಿದ್ರೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಮೀಡಿಯಮ್ ಆಗಿ ಮಾಡಿ, ನೋಡೋಕ್ಕಂತೂ ಸಖತ್ತಾಗಿ ಲುಕ್ ಆಗಿರುತ್ತೆ. ನಾನು ಹೇಳ್ದಂಗೆ ನೀವು ಕಲರ್ ಪೇಪರ್ ಅಂತಲೇ ಇಲ್ಲ, ಬೇಕಂದರೆ ಮನೇಲಿರೋಂಥ ನ್ಯೂಸ್ ಪೇಪರಲ್ಲಿ ಕೂಡ ಒಂದ್ಸರಿ ಟ್ರೈ ಮಾಡಿ. ನೋಡಿ, ಇವಾಗ ಕರೆಕ್ಟಾಗಿ ಎಲ್ಲ ಅಂಟಿಸಿದ್ದೀನಿ. ಈಗ ಒಂದು ಫ್ಲವರ್ ಶೇಪಿಗೆ ತಂದ್ಬಿಡೋಣ. ಸೊ ಇವಾಗ ಕೂಡ ಕೊನೆಯಲ್ಲಿ ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಅಂಟಿಸಿದ ಮೇಲೆ ಮಧ್ಯಕ್ಕೆ ನಾನಿಲ್ಲಿ ಒಂದು ನಿಮ್ಗೆ ಬೇಕಂದರೆ ಸ್ಟೋನ್ ಕುಂದನ್ಸ್ ಬರುತ್ತಲ್ಲ, ಆ ಥರ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ವೈಟಿಂದು ಮನಿ ಅಂಟಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ರೆಡಿ ಆಯಿತು ಫ್ಲವರು. ಎಷ್ಟು ಸಿಂಪಲಾಗಿ ಈಸಿಯಾಗಿ ಒಂದು ಕಲರ್ ಪೇಪರಲ್ಲಿ ಫ್ಲವರ್ ಮಾಡೋದು ಗೊತ್ತಾಯ್ತಲ್ಲ. ಸೊ ಖಂಡಿತ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಖಂಡಿತ ಈ ವಿಡಿಯೋ ಇಷ್ಟ ಆಗಿದ್ರೆ ಇವಾಗಲೇ ಲೈಕ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.